ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನಿವತ್ತು ನಿಮಗೆ ಪುಷ್ಪಕ್ ಪ್ಯಾಂಟು ಫುಲ್ ಕಟಿಂಗ್ ಟ್ಯುಟೋರಿಯಲ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ತೋರ್ಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಬರ್ತದೆ, ನಾನು ಕ್ಲಿಕ್ ಮಾಡಿಕೊಂಡು ನೀವು ಹಾಲ್ ಅನ್ನೋದು ಆಪ್ಷನ್ಸ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನನ್ನ ವಿಡಿಯೋ ನೋಟಿಫಿಕೇಷನ್ ಮುಂಚಿತವಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ, ನಾನು ಇಲ್ಲಿ ಯಾವುದೇ ರೀತಿಯಾದ ಮೆಜರ್ಮೆಂಟ್ ಟೇಪ್ ನಾನು ಯೂಸ್ ಮಾಡ್ತಾಯಿಲ್ಲ. ಈ ಥರ ನಾನು ಹೇಳ್ತಾ ಇರೋ ಒಂದು 10 ನಿಮಿಷದಲ್ಲಿ ನೀವು ಮೆಜರ್ಮೆಂಟ್ ಟೇಪು ಬಳಸ್ಕೊಂಡು ಕಟ್ ಮಾಡ್ಬೋದು. ನೀವು ಪ್ಯಾಂಟನ್ನ ಅಳತೆಗಿಟ್ಕೊಂಡು ಕೂಡ ಕಟ್ಟಿಂಗ್ನ ಮಾಡ್ಬೋದು. ಈ 10 ನಿಮಿಷ ಸಾಕು ನಿಮಗೆ, ಒಂದು ಅರ್ಧ ಗಂಟೆ ಸಾಕು ನಿಮಗೆ ಒಂದು ಪುಷ್ಪಕ್ ಪ್ಯಾಂಟನ್ನು ಸ್ಟಿಚ್ ಮಾಡೋಕ್ಕೆ. ಯಾಕೆ ಅಂದರೆ ನಾನಿವತ್ತು ಸ್ಟಿಚ್ ಮಾಡಿದೆ, ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದೆ. ಹಂಗಾಗಿ ನಾನು ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡ್ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋನ ಶೇರ್ನ ಮಾಡ್ಕೊಳ್ತೀನಿ. ಇವತ್ತು ಕಟಿಂಗ್ ವಿಡಿಯೋನ ನಿಮ್ಮ ಹತ್ರ ಫುಲ್ಲು ಡೀಟೇಲಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಬಟ್ ಇಲ್ಲಿ ನಾನು ಯಾವುದೇ ರೀತಿಯಾದ ಟೇಪ್ನ ಯೂಸ್ ಮಾಡಿಲ್ಲ. ಅಳತೆ ಪ್ಯಾಂಟಲ್ಲೇ ಇಟ್ಟು ನೋಡಿಕೊಂಡು ಕಟಿಂಗ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಮೀಟ್ರಷ್ಟು ಪ್ಯಾಂಟ್ ಬಟ್ಟೆ ಇದೆ. ನಾವು ಈ ರೀತಿಯಾದ ಟ್ರಯಾಂಗಲ್ ಶೇಪ್ನಲ್ಲಿ ಈ ಥರ ಬಟ್ಟೆನ ಹಾಕ್ಕೊಳ್ಬೇಕು. ಬಟ್ಟೆನ ಹಾಕ್ಕೊಂಡು ನೀಟಾಗಿ ಈವನ್ನಾಗಿ ಎಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ ಬರದೇ ಇರೋ ಥರ ನೀವು ಬಟ್ಟೆನ ಹಾಕ್ಕೊಳ್ಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ. ನಾನು ನೋಡಿ ಇಲ್ಲಿ ಕರೆಕ್ಟಾಗಿ ಈ ಥರ ಬಟ್ಟೆ ಎಲ್ಲ ಎಲ್ಲಿ ಸೊಕ್ಕಿರುತ್ತಲ್ಲ ಎಲ್ಲ ಈ ಥರ ನೀವ್ಕೊಂಡು ನೋಡಿ ಕೈ ಸಹಾಯದಿಂದ ಈ ಥರ ಸ್ಟ್ರೇಟ್ ಮಾಡ್ಕೊಳ್ಳೋಣ. ರಿಂಕಲ್ಲೆಲ್ಲ ಕಳಿಸ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ನಮ್ಮ ಪ್ಯಾಂಟ್ನ ಒಂದು ಗುಂಪಿನನ್ನು ಹಾಕೊಂಡು ಇಟ್ಕೊಂಡಿದ್ದೀನಲ್ವಾ, ಆ ಕಡೆ ಈ ಕಡೆ ನಿಮಗೆ ಪ್ಯಾಂಟ್ ಆ ಕಡೆ ಈ ಕಡೆ ಹೋಗಬಾರ್ದು ಅಂದರೆ ಒಂದು ಗುಂಪಿನ ನೀವು ಈ ರೀತಿಯಾಗಿ ಎರಡೂ ಕಡೆ ಪ್ಯಾಂಟನ್ನು ನೀವು ನೀಟಾಗಿ ಇವನ್ನಾಗಿ ಇಟ್ಕೊಂಡು ಗುಂಪಿನ ಹಾಕೊಂಡ್ರೆ ನಿಮಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೂರ್ತಾ ಇದೆ. ಎಲ್ಲೂ ಕೂಡ ಒಂದು ಚೂರು ಕೂಡ ಸೊಕ್ಕು ಬಂದಿಲ್ಲ. ಮತ್ತು ನಿಮಗೆ ಪುಷ್ಪಕ್ ಪ್ಯಾಂಟಲ್ಲಿ ಫುಲ್ಲು ಬಟ್ಟೆ ಸಿಗೋದಿಲ್ಲ ಫ್ರೆಂಡ್ಸ್, ಸ್ವಲ್ಪ ಕ್ರಾಸ್ ಬಟ್ಟೆ ನೀವು ಕೊಟ್ಕೊಳ್ಬೇಕಾಗುತ್ತೆ. ಅದನ್ನು ಕೂಡ ಇವತ್ತಿನ ವೀಡಿಯೋನಲ್ಲಿ ನಾನು ಶೇರ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿಗೆ ನಾನು ಈ ಮಾರ್ಕ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಗೆ ನಾನು ಬಟ್ಟೆನ ಕೊಟ್ಕೊಳ್ಬೇಕು. ಇವಾಗ ನಾನು ಎಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಅದಕ್ಕೆ ಬಟ್ಟೆ ಇದೆ. ಪುಷ್ಪಕ್ ಪ್ಯಾಂಟಲ್ಲಿ ಇದೇ ರೀತಿಯಾಗಿ ಬರುತ್ತೆ. ಹಾಗಾಗಿ ನೋಡಿ, ನಾನು ಫಸ್ಟಿಗೆ ಅದರದ್ದು ಫಿಟ್ಟಿಂಗ್ನ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ನಾನು ಫೋಲ್ಡಿಂಗಿಗೆ ಅಂದರೆ ಬಾಟಮ್ ಫೋಲ್ಡ್ ಮಾಡಬೇಕಲ್ಲ, ಅದು ಬಾಟಮ್ ಫೋಲ್ಡಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಅದನ್ನು ನಾವು ನೀಟಾಗಿ ಫೋಲ್ಡ್ ಮಾಡಬೇಕು. ಇವಾಗ ನೋಡಿ, ಅಲ್ಲೂ ಕೂಡ ಪ್ಯಾಚ್ ನಾನು ಎಲ್ಲಿ ಕೊಟ್ಕೋಬೇಕು ಅಲ್ಲಿಗೂ ಕೂಡ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ವ, ಇದು ನಾನು ಯಾವುದೇ ಥರ ಟೇಪ್ನಲ್ಲಿ ಅಳ್ದಿಲ್ಲ, ಅಂದರೆ ಮೆಜರ್ ಮಾಡಿಲ್ಲ. ಹಂಗಾಗಿ ನಾನು ನಿಮಗೆ ಎಷ್ಟೆಷ್ಟು ಇಂಚು ಏನು ಹೇಳೋಕ್ಕಾಗ್ತಾ ಇಲ್ಲ. ನಾನು ಕರೆಕ್ಟಾಗಿ ನಾನು ನಿಮಗೆ ಕಟಿಂಗ ನೀಟಾಗಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಅಳತೆ ಪ್ಯಾಂಟ್ನ ಅಲ್ಲೇ ಮಾರ್ಕ್ ಮಾಡಿಕೊಂಡು ಕಟಿಂಗ್ನ ಮಾಡೋದಾ. ಹಂಗಾಗಿ ಇವಾಗ ನೋಡಿ, ನಾನು 1 ಇಂಚ್ ಎಕ್ಸ್ಟ್ರಾಗೆ ಮತ್ತೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 1.5 ಇಂಚ್ ಎಕ್ಸ್ಟ್ರಾನೇ ನೀವು ಕೂಡ ತೊಗೊಳ್ಬೋದು. ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ಎಷ್ಟಕ್ಕೆ ಬರುತ್ತೆ ಅಂತ. ನೋಡಿ, ನಾನು ಇವಾಗ ಮತ್ತೆ ಒಂದು ಸ್ವಲ್ಪ ಡಾರ್ಕಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಅದು ಸ್ವಲ್ಪ ಲೈಟ್ ಕಲರಲ್ಲೇ ಇದೆ, ಸ್ಕೈ ಬ್ಲೂ ಕಲರು. ಹಾಗಾಗಿ ನೋಡಿ, ಇವಾಗ ಸ್ಟ್ರೇಟಾಗಿ ಕಟಿಂಗ್ನ ಮಾಡಿ ಮತ್ತು ನಾನು ಏನು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೆಲ್ಲ ಆ ಮಾರ್ಕಿಗೆ ಕರೆಕ್ಟಾಗಿ ನೀವು ಕಟಿಂಗ್ನ ಮಾಡ್ಕೊಳ್ಬೇಕು. ಇಲ್ಲಿ ಒಂಚೂರು ಟೇಪ್ನ ತೊಗೊಂಡಿದ್ದೀನಿ. ಎಷ್ಟನ್ನ ಲೆಸ್ ಮಾಡಬೇಕು ನನಗೆ ಬೇಕಿತ್ತು, ನನಗೆ ಮೆಜರ್ಮೆಂಟು. ಹಂಗಾಗಿ ಎಲ್ಲ ಸ್ವಲ್ಪ ಟೇಪ್ನ ಯೂಸ್ ಮಾಡಿದ್ದೀನಿ. ಹಂಗಾಗಿ ಇವಾಗ ನೋಡಿ, ಮತ್ತೆ ನಾನಿವಾಗ ಹೀಗೆ ಕಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ವಾ, ಇದಕ್ಕೆ ನೆಕ್ಸ್ಟ್ ನಾನು ಬಟ್ಟೆ ಎಷ್ಟು ಕೊಡಬೇಕು ಅದನ್ನು ಕೂಡ ನಾನು ನಿಮ್ಮ ಜೊತೆ ಕಟ್ಟಿಂಗ್ನ ಮಾಡಿಕೊಟ್ಟು ತೋರಿಸ್ತೀನಿ ನಾನು ನಿಮಗೆ. ಈ ಕಡೆಗೆ ಇನ್ನು ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕು ನಮಗೆ ಅನ್ನೋದನ್ನ ಇವಾಗ ನೋಡಿ ನಾನು ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿ ಪ್ಯಾಂಟ್ನ ಇಟ್ಕೊಂಡಿದ್ದೀನಲ್ವಾ, ಆ ಪ್ಯಾಂಟ್ನ ಇಟ್ಕೊಂಡು ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬಟ್ಟೆ ಬೇಕು ಅಂತ. ನೋಡಿ, ಅಲ್ಲಿ ಕರೆಕ್ಟಾಗಿ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ, ಆ ಎಡ್ಜಿಗೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲೂ ಕೂಡ ಅಷ್ಟೇ, ನಾನು ಎಲ್ಲಿಗೆ ಬಟ್ಟೆನ
ಕರೆಕ್ಟಾಗಿ ಅಳತೆ ಮಾಡ್ಕೊಂಡಿದ್ದೀನಲ್ವ, ಆ ಅಳತೆಗೂ ಒಂದು ಮಾರ್ಕ್ ಹಾಕ್ಕೊಂಡು ಇವಾಗ ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಮತ್ತು ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸಲ ಚೆಕ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಒಂದು ಸಲ ನಾವು ಕಟ್ಟಿಂಗ್ ಮಾಡುವಾಗ ತುಂಬಾ ಪೇಷನ್ಸಲ್ಲಿ ಕಟ್ಟಿಂಗ್ ಮಾಡಬೇಕು. ಸುಮ್ಮನೆ ಆತಾತ್ರವಾಗಿ ನಾವು ಕಟ್ಟಿಂಗ್ನ ಮಾಡೋಕ್ಕೆ ಹೋಗಬಾರ್ದು. ಮತ್ತು ನಾವು ಮತ್ತೆ ಆ ಬಟ್ಟೆ ಹಾಳಾದರೆ ಮತ್ತೆ ಬಟ್ಟೆ ಎಲ್ಲಿಂದ ತೊಗೊಬರೋದಲ್ವಾ. ಹಂಗಾಗಿ ಇದೀಗ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಲ್ಲ, ಅದು ಕ್ರಾಸಾಗಿ ಶೀಟ್ ಅಂತಾರಲ್ಲ ಪ್ಯಾಂಟಲ್ಲಿ, ಇದನ್ನು ಸೀಟ್ ಅಂತಾರೆ. ಹಂಗಾಗಿ ಅದನ್ನು ಕೂಡ ನಾನು ಕ್ರಾಸಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಿಮಗೆ ಕಟ್ಟಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಯಾಕೆಂದರೆ ಅದು ಮಾರ್ಕ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಹಂಗಾಗಿ ನೋಡಿ, ಈ ರೀತಿಯಾಗಿ ಕ್ರಾಸಾಗಿ ಕಟ್ಟಿಂಗ್ನ ಮಾಡಿಕೊಂಡು ಇದನ್ನು ಮತ್ತೆ ನೆಕ್ಸ್ಟ್ ಇನ್ನೊಂದು, ಈಗ ಎರಡು ಕಡೆ ಪ್ಯಾಂಟಿಗೂ ಈ ಥರ ಕಟ್ಟಿಂಗ್ ಮಾಡಿಕೊಂಡು ಎರಡು ಕಡೆ ಒಂದು ಲೆಗ್ಗಿಗೆ ಫ್ರಂಟು ಬ್ಯಾಕು ಎರಡು ಸೈಡು ಪ್ಯಾಚ್ ಇದು ಈ ಥರ ಕ್ರಾಸಾಗಿ ಕೊಡಬೇಕು. ಹಂಗಾಗಿ ಇಲ್ಲಿ 4 ಪೀಸು ಈ ಥರ ನಮಗೆ ಬಟ್ಟೆ ಬೇಕು. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ. ಇದನ್ನು ನಾವು ಇಲ್ಲಿಗೆ ಇಟ್ಟು ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಇಲ್ಲಿಗೆ ಇಟ್ಟು ಸ್ಟಿಚಿಂಗ್ನ ಮಾಡೋ ಅಂಥದ್ದು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನಾನು ಮೆಜರ್ಮೆಂಟು ಅಲ್ಲ, ಸ್ಟಿಚಿಂಗ್ ಒಳಗಡೆ 1/2 ಇಂಚ್ ಮೆಜರ್ಮೆಂಟ್ ಎಲ್ಲ ಸೇರಿಸಿ ನಾನು ಕಟ್ಟಿಂಗ್ನ ಮಾಡ್ಕೊಂಡಿರೋ ಅಂಥದ್ದು. ಇವಾಗ ನಾವು ಮಿಕ್ಕಿದ್ದು ಮಾರ್ಜಿನ್ ಬಟ್ಟೆನ ಇವಾಗ ಮೇಲ್ಗಡೆ ನಮಗೆ ಬೆಲ್ಟೆಲ್ಲ ಬೇಕಲ್ವಾ. ಈಗ ಲಾಡಿ ಅಂದರೆ ಇದು ಹಾಕ್ತೀವಲ್ವ ನಾವು, ಪ್ಯಾಂಟಿಗೆ ಲಾಡಿ ದಾರ ಹಾಕ್ತೀವಲ್ವ, ಅದಕ್ಕೆ ನಮಗೆ ಎಷ್ಟು ಅಗಲ ಎಷ್ಟು ಉದ್ದ ಆ ಥರದ್ದೆಲ್ಲ ಬೇಕಲ್ವ. ಹಂಗಾಗಿ ಇಲ್ಲಿ ನಾನು 8.5 ಇಂಚು ನಾನು ಉದ್ದ ತೊಗೊಂಡಿದ್ದೀನಿ. ಟೋಟಲ್ 23 ಇಂಚು ನಾನು ಅಗಲ ತೊಗೊಂಡಿದ್ದೀನಿ. ಇಲ್ಲಿ ನನಗೆ ಬಟ್ಟೆ ಜಾಸ್ತಿ ಸಿಕ್ಕಿರೋದ್ರಿಂದ ಇಲ್ಲಿ ಏನು ಪ್ಯಾಚ್ ಏನು ಹಾಕ್ಕೊಳ್ತಾ ಇಲ್ಲ. ನೋಡಿ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಇವಾಗ ಬಂದಿದೆ. ಇವಾಗ ನೋಡಿ, ಇದಕ್ಕೆ ಪ್ಯಾಂಟಿಗೆ ಲಾಡಿ ಬರುತ್ತಲ್ವ, ಲಾಡಿನೂ ಕಟ್ನ ಮಾಡಿ ಇಟ್ಕೋತಾ ಇದ್ದೀನಿ. ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಮಾಡಿದ್ರೆ ಕಟ್ಟಿಂಗು ಆಯಿತು. ತುಂಬ ಈಸಿಯಾಗಿ ನಾನು ನಿಮಗೆ ಪುಷ್ಪ ಪ್ಯಾಂಟ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.